ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಳ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಎಲ್ಲರಿಗೂನು. ಇವತ್ತಿನ ಡೇ ಯಾವೆಲ್ಲ ರೆಸಿಪಿ ಮಾಡಿದ್ವಿ ಮತ್ತೆ ಯಾವ ತರ ಇತ್ತು ಇವತ್ತಿನ ದಿನ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ಪಾಟ್ ಅಲ್ಲಿ ತುಂಬಾನೇ ತುಳಸಿ ಗಿಡಗಳು ಬೆಳೆದಿತ್ತು. ಅದನ್ನ ನಾನು ಒಂದೇ ಪಾಟ್ ಅಲ್ಲಿ ತುಂಬಾ ಅಂದ್ರೆ ಪಾಟ್ ತುಂಬಾನೇ ಬೆಳೆದ್ಬಿಟ್ಟಿತ್ತು. ಒಂದೇ ಪಾಟ್ ಅಲ್ಲಿ ಅಷ್ಟೊಂದ್ ಬಿಟ್ರೆ ಅದು ಬೆಳೆಯೋದಕ್ಕೆ ಅನುಕೂಲ ಆಗೋದಿಲ್ಲ ಎಲ್ಲಾ ಸಸ್ಯಗಳು ಅಂತ ಅದ್ ತೆಗ್ದ್ಬಿಟ್ಟು ಈ ತರ ನೋಡಿ, ಒಂದು ಪಾಟ್ ಅಲ್ಲಿ ಒಂದ್ ಗಿಡ ಇತ್ತು ಅಂದ್ರೆ ಸೈಡ್ ಸ್ವಲ್ಪ ಎಕ್ಸ್ಟ್ರಾ ಮಣ್ಣಿರುತ್ತಲ್ವಾ, ಅಲ್ಲಿ ಒಂದ್ ಎರಡೆರಡು ಸಸಿಗಳನ್ನ ಸೇರಿಸ್ಬಿಟ್ಟು ನೆಡ್ತಾ ಇದ್ದೀನಿ. ನಮ್ ಪಾಟ್ ಅಲ್ಲಿ ಆನಿಯನ್ ಗಿಡನೂ ಸಹ ಇದೆ, ತೋರಿಸ್ತಾ ಇದೀನಿ ನೋಡಿ. ಅದು ಚೆನ್ನಾಗಿ ಇವಾಗ ಹೂವಾಗಿ ಹೂವು ಆಲ್ರೆಡಿ ಫುಲ್ ಬೀಜಗಳ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಈರುಳ್ಳಿನೂ ಸಹ ರೆಡಿ ಆಗಿರುತ್ತಲ್ವಾ, ಈಗ ಇಷ್ಟ ಟೈಮಿಗೆ ಅದು ರೆಡಿ ಆಗಿರುತ್ತೆ ಕೆಳಗಡೆ ಮಣ್ಣಲ್ಲಿ ಅಂತೇಳಿ ಕೀಳೋದಕ್ ಬಂದಿದ್ದೆ. ಹಾಗೆ ಆನಿಯನ್ ಬೀಜ ಮತ್ತೆ ಯಾಕೆ ಸುಮ್ನೆ ವೇಸ್ಟ್ ಮಾಡೋದು ಅಂತ ಹೇಳಿ ಕಿತ್ತು ಮತ್ತೆ ಇನ್ನೊಂದು ಪಾಟಿಗೆ ಹಾಕಿದ್ರೆ ಅಲ್ಲೂ ಸಹ ಈರುಳ್ಳಿ ಸಸಿಗಳು ಬರುತ್ತೆ. ನಾನ್ ನೆಕ್ಸ್ಟ್ ಸಸಿಗಳು ಬಂದಾಗ ತೋರಿಸ್ತೀನಿ. ಇವಾಗ ತೋರಿಸ್ತಾ ಇದೀನಿ ನೋಡಿ, ಆನಿಯನ್ ಹೂವಲ್ಲಿ ಈ ರೀತಿ ಬೀಜಗಳಾಗಿದೆ, ಚಿಕ್ಕ ಚಿಕ್ಕಗೆ ಕಪ್ಪುದು ಬೀಜಗಳು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ತೋರಿಸ್ತಾ ಇದೀನಿ ನಾನು. ಈ ರೀತಿ ಇರುತ್ತೆ ಆನಿಯನ್ ಬೀಜ. ಈಗ ನಾನು ಸಹ ಆನಿಯನ್ ಅವಾಗ ಮೊಳಕೆ ಬಂದಿರುತ್ತೆ ನೋಡಿ ಮನೆಯಲ್ಲಿ, ಅದನ್ನೇ ನಾನು ಸುಮ್ನೆ ಅದು ವೇಸ್ಟ್ ಆಗೋದು ಬದಲು ಆ ಮೇಲೆಲ್ಲ ಕಟ್ ಮಾಡ್ಕೊಂಡು ನಾನು ಅಡಿಗೆಗೆ ಉಪಯೋಗಿಸ್ಬಿಟ್ಟು ಮಧ್ಯೆ ಏನಿರುತ್ತೆ ಅದು ಮೊಳಕೆ ಬಂದಿದ್ದು ಅದು ಮಾತ್ರ ತಂದು ಹಾಕ್ತಾ ಇರ್ತೀನಿ ನಾನು ಅವಾಗ. ಈ ರೀತಿ ಬರುತ್ತೆ ಅವಾಗ ಆನಿಯನ್. ಮತ್ತೆ ಅದು ಈರುಳ್ಳಿ ಲೀಫ್ ಎಲ್ಲ ಇರುತ್ತೆ ನೋಡಿ, ಅದನ್ನು ಕಟ್ ಮಾಡ್ಕೊಂಡು ಅಡಿಗೆಗೆ ಅಥವಾ ರೊಟ್ಟಿ ಜೊತೆ ನೆಂಚ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಕಿತ್ಬಿಟ್ಟೆ ಅದನ್ನ, ಈರುಳ್ಳಿ ಬೀಜಗಳು ಏನ್ ಬಂದಿತ್ತು ನೋಡಿ ಅದನ್ನ ತೆಗ್ದ್ಬಿಟ್ಟು ಮತ್ತೆ ಇನ್ನೊಂದು ಪಾರ್ಟಿಗೆ ಬೇರೆ ಎರಡ್ ಮೂರ್ ಪಾರ್ಟ್ ಗಳಿಗೆ ಹಾಕಿದೀನಿ. ಆಮೇಲೆ ಇದು ಎಕ್ಸ್ಟ್ರಾ ಇನ್ನೊಂದು ಏನಿತ್ತು ನೋಡಿ ಅದನ್ನ ಕಿತ್ಬಿಟ್ಟೆ. ಇದು ಈರುಳ್ಳಿ ಕೆಳಗ್ ಕಡೆ ಕಟ್ ಮಾಡ್ಕೊಂಡು ಮೇಲ್ಗಡೆ ಈ ತರ ಪೈಪ್ ತರ ಇದೆ ನೋಡಿ, ಅದನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಊರಿಂದ ಸ್ವಲ್ಪ ಕೀರೆ ಸೊಪ್ಪಿನ ಬೀಜಗಳನ್ನ ತಂದಿದ್ದೆ. ಅದನ್ನ ಪಾಟ್ ಅಲ್ಲಿ ಹಾಕ್ಬಿಡೋಣ ಅಂತ ಹೇಳಿ ಎಕ್ಸ್ಟ್ರಾ ಪಾಟ್ ಅದಕ್ಕೆ ಅಂತ ಹೇಳಿ ನಾನು ರೆಡಿ ಮಾಡ್ಕೊಳ್ತಾ ಇಲ್ಲ. ದಾಸವಾಳ ಗಿಡ ಇದೆಯಾ ನೋಡಿ, ಅದನ್ನ ಇನ್ ಎಕ್ಸ್ಟ್ರಾ ಈ ಕಡೆ ಮಣ್ಣು ಏನ್ ಎಕ್ಸ್ಟ್ರಾ ಇರುತ್ತೆ ಅದನ್ನ ಸ್ವಲ್ಪ ನಾನು ಲೂಸ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ, ಬೀಜಗಳನ್ನ ಉದುರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಯಾವ ರೀತಿ ಬರುತ್ತೆ ಅಂತ ಹೇಳಿ ಇನ್ನು ಡೇ ಬೈ ಡೇ ಅದು ಯಾವ ರೀತಿ ಬೆಳೀತಾ ಇದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಣ್ಣು ಏನಿರುತ್ತೆ ಅದನ್ನ ಸ್ವಲ್ಪ ಲೂಸ್ ಮಾಡ್ಕೊಳ್ತಾ ಇದ್ದೀನಿ. ಲೂಸ್ ಮಾಡ್ಬಿಟ್ಟು ಇದು ಕೀರೆ ಸೊಪ್ಪಿನ ಬೀಜ ಏನಿದೆ ಅದನ್ನ ಸುಮ್ನೆ ಉದುರಿಸ್ಬಿಟ್ಟು ಲೈಟ್ ಆಗಿ ಅದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಇದೇ ಮಣ್ಣನ್ನ ಇನ್ನೊಂದ್ ಸ್ವಲ್ಪ ಉದುರಿಸಿದ್ರೆ ಆಯ್ತು ಅಷ್ಟೇ. ತುಂಬಾ ಈಸಿಯಾಗಿ ಬೆಳೆಯುತ್ತೆ. ದಿನ ಸ್ವಲ್ಪ ನೀರ್ ಹಾಕ್ತಾ ಇದ್ರೆ ಆಯ್ತು. ಇವಾಗ ಒಂದೇ ಗಿಡದಲ್ಲಿ ನನಗೆ ಎರಡ್ ತರಾನು ಆಗುತ್ತೆ. ಈ ಕಡೆ ಸೊಪ್ಪು ಆಗುತ್ತೆ ಮತ್ತೆ ಆ ಕಡೆ ಗಿಡದಲ್ಲಿ ಹೂವು ಆಗುತ್ತೆ. ಈ ರೀತಿ ಮಾಡ್ಕೊಂಡ್ರೆ ನಮ್ಮ ಎಕ್ಸ್ಟ್ರಾ ಪಾಟ್ ಏನಾದ್ರು ನಿಮ್ ಹತ್ರ ಬೇರೆ ಇತ್ತು, ಅದಕ್ಕೆ ಸಪ್ರೇಟ್ ಆಗಿ ಅಥವಾ ಜಾಗ ಇತ್ತು ಅಂದ್ರೆ ನೀವು ಬೇರೆ ಕೆಳಗಡೆ ಬೇರೆ ನಿಮ್ ಮನೆ ಪಕ್ಕ ಹತ್ರ ಎಲ್ಲ ಜಾಗ ಇತ್ತು ಅಂದ್ರೆ ಸಪ್ರೇಟ್ ಆಗಿ ಹಾಕೊಳ್ಳಿ. ನಮ್ಗಿಲ್ಲ ಅಷ್ಟೆಲ್ಲ ಸೌಲಭ್ಯ ಇರೋದಿಲ್ಲ, ಅದಕ್ಕೋಸ್ಕರ ನಾನು ಈ ಪಾಟ್ ಅಲ್ಲೇನೆ ಸುಮ್ನೆ ಮತ್ತೆ ಅದಕ್ಕೊಂದು ಎಕ್ಸ್ಟ್ರಾ ಪಾಟ್ ಮಾಡ್ಕೊಳೋದಕ್ಕಿಂತ ಹೆವಿ ಆಗುತ್ತೆ ಅಂತ ಹೇಳಿ ಆ ಒಂದು ಗಿಡ ಬೆಳೆಯುತ್ತೆ. ಇದು ಮಣ್ಣು ಮತ್ತೆ ಸೊಪ್ಪು ಬೆಳೆದ್ಮೇಲೆ ಕಟ್ ಮಾಡೋ ಅಂತದಲ್ವಾ, ಕಟ್ ಮಾಡ್ಕೊಂಡು ತೆಗ್ದ್ರಾಯ್ತು. ಸಾಮಾನ್ಯವಾಗಿ ನಾನು ಹೀಗೆ ಅವಾಗ ಬೇರೆ ಸೊಪ್ಪಿನ ಗಿಡಗಳನ್ನ ಈ ತರ ಹಾಕ್ತಾ ಇರ್ತೀನಿ. ಲಾಸ್ಟ್ ಟೈಮ್ ಸ್ವಲ್ಪ ಪಾಲಕ್ಕು ಮತ್ತೆ ದಂಟಿನ ಸೊಪ್ಪಿಂದು ಹಾಕಿದ್ದೆ, ಅದೆಲ್ಲ ಇವಾಗ ಆಗಿದೆ. ಇವಾಗ ಚಿಲ್ಕರಬೆ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಟೆರೆಸ್ ಹೋಗಕಿನ ಮೊದ್ಲೇನೆ ನಾನು ಡೋನೇಟ್ ಮಾಡೋಣ, ರೆಸಿಪಿ ಡೋನೇಟ್ ಮಾಡ್ಕೊಡೋಣ ಮಕ್ಳಿಗೆ ಅಂತ ಹೇಳಿ ಕಲ್ಸಿಟ್ಟು ಹೋಗಿದ್ದೆ. ಇದಕ್ಕೆ ಈಸ್ಟ್ ಇರುತ್ತಲ್ವಾ, ಡ್ರೈ ಈಸ್ಟ್, ಮಿಲ್ಕಿಗೆ ಹಾಲಿಗೆ ಡ್ರೈ ಈಸ್ಟ್ ನ ಹಾಕಿ ಚೆನ್ನಾಗಿ ಅದನ್ನ ಬ್ಲೈಂಡ್ ಮಾಡಿ ಆ ಕೈಯಲ್ಲಿ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಅದಕ್ಕೆ ಮೈದಾ ಹಿಟ್ಟು ಮತ್ತೆ ಶುಗರ್ ಪೌಡರ್ ನ ಹಾಕ್ಬಿಟ್ಟು ಕಲ್ಸಿ ಇಟ್ಟು ಬೇಯ್ದೆ ಹೋಗಿದ್ದೆ. ಮೇಲಿಂದ ಕೆಳ ಬರೋದಕ್ಕೆ ಅದು ಚೆನ್ನಾಗಿ ಉಬ್ಬಿ ಬಂದಿತ್ತು. ಅದನ್ನ ಮತ್ತೆ ಇವಾಗ ಒಂದು ಬಟರ್ ಪೇಪರ್ ಅಥವಾ ಹೋಳಿಗೆ ಉದ್ದಕ್ಕೆ ಇಟ್ಕೊಂಡಿರ್ತೀವಲ್ಲ ನಾವು, ಒಂದು ಪೇಪರ್ ಅದ್ರ ಮೇಲೆ ಸ್ವಲ್ಪ ಹಿಟ್ಟ ಉದುರಿಸ್ಬಿಟ್ಟು ಈ ರೀತಿ ನೋಡಿ, ನಮ್ಗೆ ಯಾವ ಸೈಜ್ ಅಲ್ಲಿ ಡೋನೆಟ್ ಬೇಕೋ ಆ ಸೈಜ್ ಅಲ್ಲಿ ಅದನ್ನ ಮತ್ತೆ ಇದನ್ನ ಜಾಸ್ತಿ ನಾದಬಾರ್ದು. ಈ ರೀತಿ ಬಿಲ್ಲೆಗಳನ್ನ ಮಾಡಿದ್ಮೇಲೆ ಹಾಗೆ ರೌಂಡ್ಗೆ ಸುತ್ತಿ ಸುತ್ತಿ ಇಡ್ತಾ ಇದೀನಿ ನಾನು. ಮತ್ತೆ ಇದು ಒಂದು ಬಿಲ್ಲೆ ಇಟ್ಟ ಮೇಲೆ ಇನ್ನೊಂದಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಟು ದೂರ ಇಡ್ಬೇಕು ಒಂದು ಉಂಡೆಯಿಂದ ಇನ್ನೊಂದು ಉಂಡೆಗೆ. ಯಾಕೆಂದ್ರೆ ಮತ್ತೆ ಇದು ಸಹ ಉಬ್ಬುತ್ತೆ. ಇವಾಗ ಉಬ್ಬಿದಾಗ ಅದು ಒಂದಕ್ಕೊಂದು ಅಂಟಬಾರ್ದು, ಅದಕ್ಕೋಸ್ಕರ ಈ ರೀತಿ ಮಾಡ್ಬಿಟ್ಟು ಮತ್ತೆ ಒಂದು ಬಟ್ಟೆ ಅಥವಾ ಒಂದು ಪ್ಲೇಟ್ ಮುಚ್ಚಿ ಇದನ್ನ ಮತ್ತೊಂದು 1.5 ಅವರ್ ಅಥವಾ 1.5 ಅವರ್ ಇಟ್ಬಿಡ್ಬೇಕು. ಚೆನ್ನಾಗಿ ಉಬ್ಬಿ ಬರುತ್ತೆ. ಆಮೇಲೆ ಇದನ್ನ ಎಣ್ಣೆಲಿ ಡೀಪ್ ಫ್ರೈ ಮಾಡೋಂಥದ್ದು. ನೋಡಿ ಇವಾಗ ತೋರಿಸ್ತಾ ಇದೀನಿ ನಾನು. ಈ ರೀತಿ ಮುಚ್ಚಿಟ್ಟಿದ್ದೆ, ಮತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಒಂಥರ ಇಡ್ಲಿ ತರ ಉಬ್ಬಿ ಬಂದಿದೆ ಅಂತ ನೋಡಿ. ಇದನ್ನ ಮಧ್ಯಗಡೆ ಒಂದು ಹೋಲ್ ಮಾಡ್ಬೇಕು. ಅದಕ್ಕೆ ಒಂದು ಮನೇಲಿ ಯಾವ್ದಾದ್ರು ಕ್ಯಾಪ್ ಗಳು ಇರುತ್ತೆ ನೋಡಿ, ಬಾಟಲ್ ಕ್ಯಾಪ್ ಗಳು ರೌಂಡ್ ಶೇಪ್ ಇಂದು, ಆ ತರದಾದ್ರೂ ಸರಿ. ಅಥವಾ ಈ ತರ ನಿಮ್ ಹತ್ರ ಏನಾದ್ರು ಈ ತರ ಕ್ಯಾಪ್ ಇತ್ತು ಅಂದ್ರೆ ಈ ತರದ್ರಲ್ಲಾದ್ರೂ ಸಹ ಈ ರೀತಿ ಮಧ್ಯೆ ನಿಧಾನಕ್ಕೆ ತಿರುಗಿಸ್ಬಿಟ್ಟು
ತೆಗ್ದ್ರೆ ನೀಟಾಗೆ ರವಂಡ್ ಬರುತ್ತೆ. ಅಲ್ಲಿ ಮಧ್ಯೆ ಎಕ್ಸ್ಟ್ರಾ ಏನ್ ಇಟ್ಟಿರುತ್ತೆ ನೋಡಿ ಅದು ಈ ಕ್ಯಾಪ್ ಒಳಗೆ ಬರುತ್ತೆ. ಆಮೇಲೆ ಅದನ್ನ ನೀಟಾಗಿ ಸ್ವಲ್ಪ ಕೈಯಿಂದ ಈ ರೀತಿ ರವಂಡ್ ಮಾಡ್ಕೊಂಡ್ರೆ ಆಯ್ತು. ಇದನ್ನ ನೆಕ್ಸ್ಟ್ ಇವಾಗ ಎಣ್ಣೆಲಿ ಡೀಪ್ ಫ್ರೈ ಮಾಡ್ಬೇಕು. ಇದೇ ರೀತಿ ಎಲ್ಲಾ ಡೋನೆಟ್ಗಳನ್ನ ಮಧ್ಯೆ ಹೋಲ್ ಮಾಡಿ, ಹೋಲ್ ಏನಕ್ ಮಾಡ್ಕೋಬೇಕು ಅಂದ್ರೆ ಆ ಮಧ್ಯೆನೂ ಸಹ ಎಣ್ಣೆ ಹೋಗ್ಬಿಟ್ಟು ಚೆನ್ನಾಗಿ ಅಲ್ಲಿ ಒಳಗಡೆನೂ ಸಹ ಚೆನ್ನಾಗಿ ಡೋನೆಟ್ ಬೇಯುತ್ತೆ. ಈ ರೀತಿ ಹೋಲ್ ಮಾಡ್ಕೊಳೋದಕ್ಕೆ ಮಾಡಿದ್ರೆ ಆಮೇಲೆ ನೋಡೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳೋದು. ಇಷ್ಟೆಲ್ಲ ರೆಡಿ ಮಾಡಿಟ್ಟಾದ್ಮೇಲೆ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದೀನಿ. ಆ ಡೋನೆಟ್ ಅನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕಾದ್ರೆ ತುಂಬಾ ಎಣ್ಣೆಯನ್ನ ಕಾಯಿಸಬಾರ್ದು ಅಥವಾ ತುಂಬಾ ಲೋ ಫ್ಲೇಮ್ ಅಲ್ಲಿ ಇಟ್ಕೋಬಾರ್ದು. ಮೀಡಿಯಂ ಆಗಿ ಫ್ಲೇಮ್ ಇಟ್ಬಿಟ್ಟು ಗ್ಯಾಸ್ ಉರಿನ ನಾವು ನೀಟಾಗಿ ಫ್ರೈ ಮಾಡ್ಬೇಕಾಗುತ್ತೆ. ನೋಡಿ ಒಂಥರ ಇದು ಉದ್ದಿನ ಹೊಡೆ ಬರುತ್ತೆ ನೋಡಿ, ಆ ರೀತಿ ಚೆನ್ನಾಗಿ ಬಫಿಯಾಗಿ ಉದ್ಕೊಂಡು ಚೆನ್ನಾಗಿ ಬರ್ತಾ ಇದೆ. ನೋಡೋದಕ್ಕೂ ಸೇಮ್ ಉದ್ದಿನ ವಡೆ ಆ ತರನೇ ಕಾಣಿಸ್ತಾ ಇತ್ತು. ಡೋನೆಟ್ ಅಂತೂ ತುಂಬಾನೇ ಟೇಸ್ಟಿ ಆಗಿತ್ತು ಕಣ್ರಿ. ತುಂಬಾನೇ ಸ್ವೀಟ್ ಆಗಿ ಮತ್ತೆ ಒಂಥರ ಸ್ಪಾಂಜಿ ಆಗಿ ತುಂಬಾನೇ ತಿನ್ನೋದಕ್ಕೆ ಟೇಸ್ಟಿ ಆಗಿತ್ತು. ಆಚೆ ಕಡೆ ಯಾವ ರೀತಿ ಟೇಸ್ಟ್ ಇರುತ್ತೆ ನೋಡಿ ಅದೇ ರೀತಿ ಟೇಸ್ಟ್ ಆಗಿತ್ತು. ಫುಲ್ ರೆಸಿಪಿ ನಿಮ್ಗೆ ಏನಾದ್ರು ಬೇಕು, ನಿಮ್ಗೆ ಏನಾದ್ರು ಮಾಡ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಇನ್ನೊಂದು ಸಲಿ ಆ ಡೋನೆಟ್ ರೆಸಿಪಿಯನ್ನ ಮಾಡ್ಬಿಟ್ಟು ನಾನು ಅದನ್ನೇ ಸಪ್ರೇಟ್ ಆಗಿ ಒಂದು ವಿಡಿಯೋ ಹಾಕ್ತೀನಿ. ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರಬೇಕು, ಅದು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ತಗೋಬೇಕು. ಇವಾಗ ಎಲ್ಲಾ ಡೋನೆಟ್ ನಾನು ಫ್ರೈ ಮಾಡಿಟ್ಮೇಲೆ ಅದು ಸ್ವಲ್ಪ ತಣ್ಣಗೆ ಹಾಕಿ ಬಿಡ್ಬೇಕು. ತಣ್ಣಗಾದ್ಮೇಲೆ ನಾನು ಶುಗರ್ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೆ. ಶುಗರ್ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ಶುಗರ್ ಪೌಡ್ರಿಗೆ ನಾವು ಇದನ್ನ ಇವಾಗ ಡಿಪ್ ಮಾಡ್ಬೇಕು. ಇದನ್ನ ಕಲಿಸ್ಬೇಕಾದ್ರೆ ಜಾಸ್ತಿ ಶುಗರ್ ಪೌಡರ್ ಹಾಕಿರ್ಲಿಲ್ಲ ಇದಕ್ಕೆ, ಸ್ವಲ್ಪನೇ ನಾವು ಟೇಸ್ಟಿಗೋಸ್ಕರ ಒಂದ್ ಸ್ವಲ್ಪ ಹಾಕಿರ್ತೀವಿ. ಇವಾಗ ಮೇಲ್ ನಾವ್ ಏನ್ ಕೋಟೆಡ್ ಮಾಡ್ಕೊಂತೀವಿ ನೋಡಿ, ಈ ತರ ಎಲ್ಲ ಮೇಲ್ ಉದುರಿಸ್ಬಿಟ್ಟು ಒಂದ್ ಕೋಟಿಂಗ್ ಹಾಕೊಂತೀವಲ್ಲ ಶುಗರ್ ಪೌಡರ್, ಇದನ್ನೇ ಇದಕ್ಕೆ ಎಕ್ಸ್ಟ್ರಾ ಸ್ವೀಟ್ ಕೊಡೋಂಥದ್ದು ಮತ್ತೆ ಟೇಸ್ಟ್ ಬರೋಂಥದ್ದು. ನಿಮ್ಗೆ ಇದಿಷ್ಟು ಮಾಡ್ಕೊಂಡ್ರೆ ಡೋನೆಟ್ ರೆಡಿ ಆಯ್ತು ಅಂತ. ಅದು ಇದ್ರಕ್ಕಿಂತ ಹೆಚ್ಚಾಗಿ ಸ್ವಲ್ಪ ನೀವೇನಾದ್ರು ಚಾಕ್ಲೇಟ್ ನ ಎಕ್ಸ್ಟ್ರಾ ಮೇಲೆ ಹಾಕ್ಬಿಟ್ಟು ಡಿಸೈನ್ ಮಾಡ್ಕೊಂತೀನಿ ಅಂದ್ರೆ ಚಾಕ್ಲೇಟ್ ನಿಮ್ಮ ಹತ್ರ ಮನೇಲಿ ಏನಾದ್ರು ಚಾಕ್ಲೇಟ್ ಇತ್ತು ಅಂದ್ರೆ ಚಾಕ್ಲೇಟ್ ಹಾಕಿ ರೆಡಿ ಮಾಡ್ಕೋಬಹುದು. ನಾನ್ ಮನೇಲಿ ನನ್ನ ಹತ್ರ ಡಾರ್ಕ್ ಚಾಕ್ಲೇಟ್ ವೈಟ್ ಮತ್ತೆ ಡಾರ್ಕ್ ಚಾಕ್ಲೇಟ್ ಇತ್ತು. ಅದನ್ನೇ ನಾನು ಸ್ವಲ್ಪ ಅಂದ್ರೆ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದ್ರ ಮೇಲೆ ಒಂದು ಬೌಲ್ ಅಲ್ಲಿ ಚಾಕ್ಲೇಟ್ ನ ಅಂದ್ರೆ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಬಿಟ್ಟು ಡಬಲ್ ಬಾಯ್ಲ್ ಅಂತ ನೋಡಿ ಆ ರೀತಿ ಕೆಳಗಡೆ ನೀರು ಅದ್ರ ಮೇಲೆ ಒಂದು ಬೌಲ್ ಇಟ್ಟು ಬೌಲ್ ಒಳಗೆ ಚಾಕ್ಲೇಟ್ ಹಾಕೊಂಡು ಅದನ್ನ ಮೆಲ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಡೋನೆಟ್ ಗಳನ್ನ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕು, ಪೂರ್ತಿ ಬೇಕು ಅಂದ್ರೆ ಪೂರ್ತಿ ಎಜ್ ಇಡ್ಬೋದು ಅಥವಾ ಹಾಫ್ ಡಿಸೈನ್ ಬೇಕು ಅಂದ್ರೆ ಹಾಫ್, ಈ ತರ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಮಾಡ್ಕೋಬಹುದು. ಡಾರ್ಕ್ ಚಾಕ್ಲೇಟ್ ಏನಾದ್ರು ಇಲ್ಲ ಅಂದ್ರೆ ನಾರ್ಮಲ್ ಚಾಕ್ಲೇಟ್ ಬರುತ್ತಲ್ವಾ, ನಿಮ್ಗೆ ವೈಟ್ ಚಾಕ್ಲೇಟ್ ಬೇಕು ಅಂದ್ರೆ ಮಿಲ್ಕಿ ಮಿಸ್ಟ್ ಅಂತ ಒಂದು ಚಾಕ್ಲೇಟ್ ಬರುತ್ತೆ, ಅದು ವೈಟ್ ಇರುತ್ತೆ. ಈ ತರ ಬ್ರೌನ್ ಕಲರ್ ಬೇಕು ಅಂದ್ರೆ ಡೈರಿ ಮಿಲ್ಕ್ ಚಾಕ್ಲೇಟ್ ಇರುತ್ತಲ್ವಾ ಅದನ್ನ ಸ್ವಲ್ಪ ಈ ರೀತಿ ಮೆಲ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ಡಿಸೈನ್ ಮಾಡ್ಕೊಂಡ್ರೆ ಆಯ್ತು. ನಾನಿಲ್ಲಿ ಸಿಂಪಲ್ ಆಗಿ ಸುಮ್ನೆ ಚಾಕ್ಲೇಟ್ ನ ಮೇಲೆ ಎಲ್ಲ ಹಚ್ಬಿಟ್ಟು ಈ ರೀತಿ ಸಿಂಪಲ್ ಆಗಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಇವತ್ತು ತುಂಬಾನೇ ಡೆಕೋರೇಷನ್ ಆಗಿ ಡಿಸೈನ್ ಆಗಿ ಏನು ಮಾಡ್ತಾ ಇಲ್ಲ. ಅಂದ್ರೆ ನನಗೆ ಆಲ್ರೆಡಿ ಇದು ಎಣ್ಣೆಯಿಂದ ಕರೆದು ನಾವು ತಕ್ಕ ತಕ್ಷಣ ಗೊತ್ತಾಗುತ್ತಲ್ವಾ ನಾವು ಸ್ಪಾಂಜಿಯಾಗಿ ಬಂದಿದ್ಯಾ ಇಲ್ಲ ಅನ್ನೋದು ಅವಾಗ್ಲೇ ಗೊತ್ತಾಗ್ಬಿಡುತ್ತೆ. ಅದೊಂದು ಚೆನ್ನಾಗ್ ಬಂದಿದೆ ಅಂತ ಗೊತ್ತಾಯ್ತಲ್ವಾ, ಅದಕ್ಕೆ ನಾನು ಇವತ್ತು ಸಿಂಪಲ್ ಆಗಿ ಏನ್ ಚಾಕ್ಲೇಟ್ ಇರುತ್ತೆ ನೋಡಿ ಮನೇಲಿ ಸ್ವಲ್ಪ ಅದನ್ನ ಎಕ್ಸ್ಟ್ರಾ ಮೇಲೆಲ್ಲ ಈ ರೀತಿ ಹಾಕೊಂಡ್ಬಿಟ್ಟು ಒಂದು ಟೂತ್ ಪಿಕ್ ಇಂದ ಈ ರೀತಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಎಮ್ಮೆ ಆಗಿತ್ತು. ಆಲ್ರೆಡಿ ತಿನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರು, ಹಾಗಾಗಿ ಬೇಗ ಈ ರೀತಿ ಡಿಸೈನ್ ಮಾಡ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಒಂದು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸ್ಪಾಂಜಿ ಆಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಇದು ಈ ರೀತಿ ಮುರಿದಾಗ ನಮ್ಗೆ ಸ್ಮೂತ್ ಆಗಿ ಸಾಫ್ಟ್ ಆಗಿ ಈ ರೀತಿ ನೋಡಿ ಸ್ಪಾಂಜ್ ಆಗಿ ಒಳ್ಳೆ ಬ್ರೆಡ್ ಇರುತ್ತೆ ನೋಡಿ ಈ ಕೇಕ್ ಅಥವಾ ಬ್ರೆಡ್ ಬಂದಿರುತ್ತೆ ನೋಡಿ ಆ ರೀತಿ ಬರ್ಬೇಕು, ಅವಾಗ ಇದು ಟೇಸ್ಟಿ ಆಗಿದೆ ಅಂತ ಹೇಳಿ. ಅದೆಲ್ಲ ಆದ್ಮೇಲೆ ಸ್ವಲ್ಪ ಅಕ್ಕಿ ಕ್ಲೀನ್ ಮಾಡ್ಬೇಕಾಗಿತ್ತು. ಊಟ ಮಾಡಿ ಅಕ್ಕಿ ಕ್ಲೀನ್ ಮಾಡಿ ಹಾಕೊಂಡೆ. ಮಗ ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ಅಂತ ಹೇಳಿ ಅವ್ನು ರೆಡಿ ಮಾಡ್ಕೊಂಡಿದ್ದ. ಆಲ್ರೆಡಿ ಅವ್ನು ಫ್ರೆಂಚ್ ಫ್ರೈಸ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡ್ತಾನೆ. ನಾನು ಒಳಗ್ ಬರೋದ್ರೊಳಗೇನೆ ಆಲ್ರೆಡಿ ಅವ್ನು ಅದನ್ನ ಕಟ್ ಮಾಡ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಬೇಯಿಸ್ಬೇಕು. ಇದನ್ನ ಫಸ್ಟ್ ಅರ್ಧ ಬಾಯ್ಲ್ ಮಾಡ್ಬಿಟ್ಟು ಅದನ್ನ ಒಂದು ಬಟ್ಟೆ ಮೇಲೆ ಈ ರೀತಿ ಹಾರಾಕೋಬೇಕು. ಆಮೇಲೆ ಇದನ್ನ 2 ಸರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕು, ಡೀಪ್ ಫ್ರೈ ಮಾಡ್ಬೇಕು. ಒಂದ್ಸರಿ ನೋಡಿ ಅರ್ಧ ಬರ್ಧ ಬೇಯಿಸ್ಬಿಟ್ಟು ತೆಗ್ದ್ಬಿಡ್ಬೇಕು. ಮತ್ತೆ ಇನ್ನೊಂದ್ಸರಿ ಎಣ್ಣೆ ಕಾಸ್ಬಿಟ್ಟು ಇದನ್ನ ಎಣ್ಣೆಲಿ ಹಾಕಿ ಫುಲ್ ಡೀಪ್ ಫ್ರೈ ಮಾಡೋ ಅಂಥದ್ದು. ನಾನು ಒಳಗ್ ಬಂದ್ಮೇಲೆ ಮತ್ತೆ ಅವನಿಗೆ ಅದನ್ನ ಫ್ರೈ ಮಾಡ್ಕೊಟ್ಟೆ ನಾನು. ಮತ್ತೆ ಅವನು ಅದಕ್ಕೆ ಒಂದು ಮಸಾಲೆಯನ್ನ ರೆಡಿ ಮಾಡ್ಕೊಳ್ತಾನೆ ಅವನು ಮನೆಯಲ್ಲೇ. ಚಿಲ್ಲಿ ಪೌಡ್ರು ಮತ್ತೆ ಟರ್ಮರಿಕ್, ಧನಿಯಾ ಪೌಡ್ರು, ಗರಂ ಮಸಾಲ ಈ ರೀತಿ ಮನೇಲೆ ಒಂದು ಪೌಡರ್ ರೆಡಿ ಮಾಡ್ಕೊಂಡು ಅದಕ್ಕೆ ಒಂದು ಹಾಲ್ಟ್ ಬಾಕ್ಸ್ ಅಲ್ಲಿ ಇದನ್ನ ಫಸ್ಟ್ ಹಾಕ್ಬಿಟ್ಟು ಅದಕ್ಕೆ ಅದನ್ನ ಪೌಡರ್ ಹಾಕ್ಬಿಟ್ಟು ಅದನ್ನ ಕ್ಯಾಪ್ ಕ್ಲೋಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡ್ತಾನೆ. ಅವಾಗ ಈ ರೀತಿ ನೋಡಿ ಕಲರ್ ಅಂತೂ ಸೂಪರ್ ಆಗಿರುತ್ತೆ.
ಆಚೆ ಕಡೆ ತಿನ್ನೋದಕ್ಕಿಂತ ಮನೇಲಿ ಈ ರೀತಿ ಮಾಡ್ಕೊಂಡು ತಿನ್ನೋದಕ್ಕಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಅಷ್ಟೊತ್ತಿಗಾಗ್ಲೇ ಸಂಜೆ ಆಗಿತ್ತು. ಬೆಳಿಗ್ಗೆನೆಲ್ಲ ಪೂಜೆ ಆಗಿತ್ತಲ್ವಾ, ಹಾಗಾಗಿ ಸಂಜೆ ದೀಪ ಹಚ್ಬಿಟ್ಟು ಆ ಟೀ ಮಾಡ್ಕೊಂಡು ಟೀ ಜೊತೆ ಸ್ವಲ್ಪ ಸ್ನಾಕ್ಸ್ ತರ ಖಾರ ಇದಾಗಿತ್ತು ಫ್ರೆಂಡ್ ಇವತ್ತಿನ ವಿಡಿಯೋ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ವೇಟ್ ಫ್ರೆಂಡ್ಸ್, ನಿಮಗಾಗಿ ಒಂದು ಒಗಟು ಕಾಯ್ತಾ ಇದೆ. ಇದಕ್ಕೆ ಉತ್ತರ ನಾಳೆ ಹೇಳ್ತೀನಿ. ಯಾರಿಗೆ ಗೊತ್ತಿದೆ ಇದಕ್ಕೆ ಉತ್ತರ ಪ್ಲೀಸ್ ಕಮೆಂಟ್ ಮಾಡಿ.